ನಮ್ಮ ಚಟುವಟಿಕೆಗಳಿಂದ ಪರಿಸರದ ಮೇಲೆ ಆಗುವಂತಹ ಪರಿಣಾಮಗಳನ್ನು ತಿಳ್ಕೊಳ್ಳೋಣ. ನಾವೆಲ್ಲರೂ ಪರಿಸರದ ಅವಿಭಾಜ್ಯ ಅಂಗ ಅನ್ನೋದು ನಿಮಗೆಲ್ಲರಿಗೂ ಚೆನ್ನಾಗೇ ಗೊತ್ತಾಗಿದೆ. ಹೇಗೆ ಪರಿಸರದ ಬದಲಾವಣೆಗಳು ನಮ್ಮ ಮೇಲೆ ಪ್ರಭಾವ ಬೀರುತ್ತದೆಯೋ ಹಾಗೆಯೇ ನಾವು ಮಾಡುವ ಚಟುವಟಿಕೆಗಳು ಸಹ ಪರಿಸರದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇದರ ಸಾಕಷ್ಟು ಪರಿಣಾಮಗಳನ್ನು, ಸಮಸ್ಯೆಗಳನ್ನು ನಾವೆಲ್ಲರೂ ಈಗಾಗಲೇ ನೋಡ್ತಾನೂ ಇದ್ದೇವೆ. ಇದರಲ್ಲಿ 2 ಸಮಸ್ಯೆಗಳ ಬಗ್ಗೆ ನಾವು ಇವತ್ತು ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದು ಓಝೋನ್. ಓಝೋನ್ ಪದರ ತೆಳುವಾಗುವಿಕೆ ಅಥವಾ ಓಝೋನ್ ಲೇಯರ್ ಡಿಪ್ಲೀಷನ್ ಅಂತ ಕರಿತೀವಿ ನಾವಿದನ್ನು. ಈ ಓಝೋನ್ ಅಂದರೆ ಏನು ಅಂತ ಮೊದಲು ತಿಳ್ಕೊಳ್ಳೋಣ. ನಾವು ಉಸಿರಾಡುವ ಆಮ್ಲಜನಕ 2 ಆಮ್ಲಜನಕದ ಪರಮಾಣುಗಳನ್ನು ಹೊಂದಿರುತ್ತೆ, O2. ಆದರೆ ಓಝೋನ್ನಲ್ಲಿ 3 ಆಮ್ಲಜನಕದ ಪರಮಾಣುಗಳು ಇದೆ, ಅಂದರೆ ಅದು O3 ಆಗತ್ತೆ. ಈ ಓಝೋನ್ ಅನ್ನೋದು ಒಂದು ಪ್ರಾಣಾಂತಿಕ ವಿಷ. ವಾತಾವರಣದಲ್ಲಿ ಉನ್ನತ ಮಟ್ಟದಲ್ಲಿ ಅಂದರೆ ಅತಿ ಎತ್ತರದಲ್ಲಿ ಸೌರ ಬೆಳಕಿನಿಂದ ಬರುವಂತಹ ನೇರಳಾತೀತ ವಿಕಿರಣ ಅಂದರೆ ಅಲ್ಟ್ರಾವಯಲೆಟ್ ರೇಸ್ ಏನಂತ ಕರಿತೀವಿ ನಾವು, ಅದು ಭೂಮಿನ ಮೇಲ್ಮೈಯನ್ನು ರಕ್ಷಿಸುತ್ತೆ. ಈ ನೇರಳಾತೀತ ವಿಕಿರಣ ಆರೋಗ್ಯಕ್ಕೆ ಬಹಳ ಹಾನಿಕಾರಕ. ಇದರಿಂದ ಚರ್ಮದ ಕ್ಯಾನ್ಸರ್ ಬರುವ ಸಂಭವ ಹೆಚ್ಚು. ಈ ಉನ್ನತ ಸ್ತರದಲ್ಲಿರುವ ನೇರಳಾತೀತ ವಿಕಿರಣ ಆಮ್ಲಜನಕದೊಂದಿಗೆ ವರ್ತಿಸಿದಾಗ ಓಝೋನ್ ರೂಪುಗೊಳ್ಳುತ್ತೆ, ಅಂದರೆ O3 ಫಾರ್ಮ್ ಆಗತ್ತೆ. ನೇರಳಾತೀತ ವಿಕಿರಣಗಳು ಕೆಲವು ಆಕ್ಸಿಜನ್ ಅಣುಗಳನ್ನು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜಿಸುತ್ತೆ, ಅಂದರೆ O2ನ O ಆಗಿ ಕನ್ವರ್ಟ್ ಮಾಡುತ್ತೆ. ನಂತರ ಈ ಪರಮಾಣುಗಳು ಇತರ ಆಕ್ಸಿಜನ್ ಅಣುಗಳೊಂದಿಗೆ ಸೇರಿ ಓಝೋನ್ ರೂಪುಗೊಳ್ಳುತ್ತೆ. ಈ ಓಝೋನ್ ಶೀತಲೀಕರಣಕ್ಕೆ 2 ಕಾರಣಗಳನ್ನು ನಾವು ಹೇಳಬಹುದು. 1980ರಿಂದ ರೆಫ್ರಿಜರೇಷನ್ ಶೀತಲೀಕರಣ ಹಾಗೂ ಅಗ್ನಿಶಾಮಕ ಫೈರ್ ಎಕ್ಸ್ಟಿಂಗ್ವಿಷರ್ನಲ್ಲಿ ಉಪಯೋಗಿಸುವಂತಹ ಕ್ಲೋರೋಫ್ಲೋರೋಕಾರ್ಬನ್ಗಳಂತಹ ಸಂಶ್ಲೇಷಿತ ವಸ್ತುಗಳಿಂದ ಓಝೋನ್ ಶಿಥಿಲತೆ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ. ಇದಕ್ಕಾಗಿಯೇ 1987ರಲ್ಲಿ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮ, ಈ CFC ಕ್ಲೋರೋಫ್ಲೋರೋಕಾರ್ಬನ್ಗಳ ಉತ್ಪಾದನೆಯನ್ನು 1986ರೊಳಗೆ ಸ್ಥಗಿತಗೊಳಿಸಬೇಕು ಅಂತ ಒಂದು ಒಪ್ಪಂದ ಮಾಡಿಕೊಳ್ತು. ಇದು ಯಶಸ್ವಿನೂ ಆಯಿತು. ಆಗಿನಿಂದ ಇಡೀ ಪ್ರಪಂಚದಲ್ಲಿ ತಯಾರಾಗ್ತಾ ಇರುವಂತಹ ರೆಫ್ರಿಜರೇಟರ್ಗಳು ಎಲ್ಲಿ ಈ CFCಯನ್ನು ಬಹಳವಾಗಿ ಉಪಯೋಗಿಸ್ತಿದ್ರೋ ಅವನ್ನು ಅಲ್ಲಿಗೆ ಸ್ಥಗಿತಗೊಳಿಸಿ ಈಗ ಬರುವಂತಹ ಎಲ್ಲ ಫ್ರಿಡ್ಜ್ ಅಥವಾ ರೆಫ್ರಿಜರೇಟರ್ಗಳು CFC ಮುಕ್ತವಾಗಿವೆ.